ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ರೆಸಿಪಿ ಏನು ಅಂತಂದರೆ ಈರುಳ್ಳಿ ಬೋಂಡ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಒಂದು ಬೌಲ್ಗೆ ಸಣ್ಣಕ್ಕೆ ಮತ್ತು ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಒಂದು 4 ರಿಂದ 5 ಈರುಳ್ಳಿ ಸೇರಿಸ್ಕೊಳ್ಳಿ. ಆದಷ್ಟು ಸಣ್ಣಕ್ಕೆ ಮತ್ತು ಉದ್ದಕ್ಕೆ ಕಟ್ ಮಾಡಿ ಸ್ಲೈಸ್ ಥರ. ಆಮೇಲೆ ಒಂದು 4 ರಿಂದ 5 ಹಸಿಮೆಣಸು, ಇದು ತುಂಬ ಖಾರ ಇದೆ. ಆಮೇಲೆ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಓಂಕಾಳು, ಜೀರಿಗೆ ನೋಡಿ, ಓಂಕಾಳು ಸೇರಿಸಿದೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಚಿಟಿಕೆಯಷ್ಟು ಸೋಡಾ ಸೇರಿಸ್ತಾ ಇದ್ದೀನಿ ನೋಡಿ, ಅಡುಗೆ ಸೋಡಾ. ಇಷ್ಟು ಸೇರಿಸ್ಬಿಟ್ಟು ಆಮೇಲೆ ಕಡಲೆ ಹಿಟ್ಟನ್ನು ಒಂದು ಸ್ಪೂನ್ ಅಳತೆಯಲ್ಲಿ 3 ರಿಂದ 4 ಸ್ಪೂನ್ ಸೇರಿಸ್ತಾ ಇದ್ದೀನಿ ನೋಡಿ. 3 ರಿಂದ 4 ಸ್ಪೂನು ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ. ನೋಡಿ, ಇಷ್ಟಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀರು ಸೇರ್ಸೋಕೆ ಹೋಗ್ಬೇಡಿ. ಈರುಳ್ಳಿಲೇ ನೀರಿರೋದ್ರಿಂದ ಈರುಳ್ಳಿನ ಅದರಲ್ಲೇ ಫಸ್ಟು ಕಲಿಸ್ಕೊಳ್ಳಿ. ಬೇಕು ಅಂದರೆ ಮಾತ್ರನೇ ಸೇರಿಸ್ಕೊಳ್ಳಿ. ನೋಡಿ, ಈರುಳ್ಳಿ ತುಂಬ ಚೆನ್ನಾಗಿ ಕ್ಯೂಚ್ಕೋಬೇಕು. ಈರುಳ್ಳಿ ಎಲ್ಲ ತುಂಬ ಇನ್ನೂ ಸಣ್ಣದಾಗಿ ಸ್ಲೈಸ್ ಎಲ್ಲ ಆಗುತ್ತೆ ನೋಡಿ, ಅಷ್ಟು ಕ್ಯೂಚ್ಕೊಳ್ಳಿ. ನೋಡಿ, ಈ ರೀತಿ ಕ್ಯೂಚ್ಕೊಂಡ್ಬಿಟ್ಟು ನಿಮಗೆ ನೀರಿನ ಅವಶ್ಯಕತೆ ಇದೆ ಅಂದರೆ ಮಾತ್ರನೇ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ನೀರು ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, ಚೆನ್ನಾಗಿ ಈರುಳ್ಳಿ ಎಲ್ಲ ಕಡಲೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀರು ಸೇರಿಸಿಲ್ಲ ನಾನು ನೋಡಿ. ಯಾವ ರೀತಿ ಬೈಂಡಿಂಗ್ ಆಯಿತು, ಯಾವುದೇ ರೀತಿ ನೀರು ಸೇರಿಸಿಲ್ಲ. ನೀರು ಬೇಕಾದರೆ ಮಾತ್ರನೇ ಸೇರಿಸ್ಕೊಳ್ಳಿ. ಈ ಥರ ಮಾಡಿಬಿಟ್ಟು ಒಂದು 5 ನಿಮಿಷ ಎತ್ತಿಟ್ಬಿಡಿ. ಇನ್ನೊಂದು ಸ್ವಲ್ಪ ಈರುಳ್ಳಿ ನೀರು ಬಿಟ್ಕೊಳುತ್ತೆ. ಇನ್ನು ಗಟ್ಟಿಯಾಗಿದ್ದರೆ ಕರೆಕ್ಟ್ ಆಗುತ್ತೆ ನೋಡಿ. ಈ ಥರ ಉಂಡೆ ಕಟ್ಟೋ ರೀತಿ ಆಗಬೇಕು ನೋಡಿ. ಈ ಕಡೆ ಬಾಣಲಿನೂ ಇಟ್ಟಿದ್ದೀನಿ ಸ್ಟವ್ ಮೇಲೆ ನೋಡಿ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ. ಎಣ್ಣೆ ಕಾದಿದೆ. ಇವಾಗ ನೋಡಿ, ಇದನ್ನ ಹಿಟ್ಟನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ನೀರು ಬಿಟ್ಟಿದೆ. ಸಣ್ಣ ಸಣ್ಣ ಉಂಡೆಗಳು, ನೀವು ಉಂಡೆ ಥರನಾದರೂ ಹಾಕ್ಬೋದು, ರೌಂಡಿಗೆ ಒಡೆ ಥರ ತಟ್ಟಿನಾದರೂ ಹಾಕ್ಬೋದು ನೋಡಿ. ಈ ಥರ ಸಣ್ಣ ಸಣ್ಣ ಉಂಡೆ ತಗೊಂಡ್ಬಿಟ್ಟು ಕೈಯಲ್ಲೇ ಸಣ್ಣದೊಂದು ಒಡೆ ಥರ ತಟ್ಟು ಹಾಕ್ತೀನಿ ನೋಡಿ. ಆದಷ್ಟು ಸಣ್ಣದೇ ತಗೊಳ್ಳಿ ನೋಡಿ. ಎಣ್ಣೆನೂ ಕೂಡ ಕಾದಿದೆ. ಗ್ಯಾಸ್ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಯಾಕೆಂದರೆ ಮೇಲೆ ಎಲ್ಲ ಸೀದೋಗಿರೋ ರೀತಿ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಇದೇ ರೀತಿಯೇ ಎಷ್ಟು ಹಿಡಿಸುತ್ತೆ ನೋಡಿ, ಅಷ್ಟು ಬಾಣಲಿ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಸೇರಿಸ್ಕೊಳ್ಳಿ. ತಕ್ಷಣಕ್ಕೇನೆ ಜಾಲರ ಹಾಕೋದಕ್ಕೆ ಹೋಗ್ಬೇಡಿ. ಅದು ನೊರೆ ಎಲ್ಲ ಕಡಿಮೆ ಆಗುತ್ತೆ, ಆವಾಗ ಹಾಕಿ. ಆವಾಗ ಮೇಲೆ ಬರುತ್ತೆ ಅದನ್ನೇ ನೋಡಿ. ಚೆನ್ನಾಗಿ ಮೇಲೆ ಎಲ್ಲ ನೊರೆ ಬಿಡ್ತಾ ಇದೆ ನೋಡಿ. ನೊರೆ ಎಲ್ಲ ಕಡಿಮೆ ಆದಮೇಲೆನೇ ತಿರುಗಿಸ್ಬೇಕು. ಇಲ್ಲ ಅಂತ ಅಂದರೆ ಎಲ್ಲ ತಳ ಹಿಡ್ದಿರುತ್ತೆ, ಮತ್ತು ಎಲ್ಲ ಅಂಟುತ್ತೆ ಹಿಟ್ಟು. ಅದಕ್ಕೋಸ್ಕರನೇ ನೋಡಿ, ಎಲ್ಲವನ್ನು ಇದೇ ರೀತಿ ತಿರುಗಿಸ್ಕೋಬೇಕು. 2 ಸೈಡು ಕೆಂಪಾಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಆಲ್ಮೋಸ್ಟು 2 ಸೈಡನ್ನು ಕೆಂಪಾಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು ನೋಡಿ. 2 ಸೈಡನ್ನು ಕೆಂಪಾಗೋ ರೀತಿ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ ನೋಡಿ. ಆಲ್ಮೋಸ್ಟ್ ಆಗಿದೆ. ಇವಾಗ 2 ಸೈಡು ಕೆಂಪು ಆಗಿದೆ. ಇವಾಗ ತೆಗಿತಾ ಇದ್ದೀನಿ ನೋಡಿ. ಇದೇ ರೀತಿಯೇ ಇನ್ನು ಉಳಿದಿದ್ದನ್ನು ಕೂಡ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ನೋಡಿ. ಅದೇ ರೀತಿಯೇ ಎಲ್ಲದನ್ನು ಮಾಡಿಬಿಟ್ಟು ಇಟ್ಟಿದ್ದೀನಿ. ಹಾಗೆ ಒಂದು ಪ್ಲೇಟಿಗೆ ಸರ್ವ್ ಕೂಡ ಮಾಡೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ ಥರ. ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.